ಯಾವತ್ತು ಸರ್ಜಿಕಲ್ ಸ್ಟ್ರೈಕ್ ಆಯ್ತು ಪುಲ್ವಾಮಾ ದಾಳಿಯ ವಿಚಾರದಲ್ಲಿ, ಅದನ್ನ ಒಬ್ಬ ಅವರ ಸ್ಪೋಕ್ಸ್ ಪರ್ಸನ್ ವಕ್ತಾರ ಹೇಳ್ತಾನೆ, 4 ಗಿಡಕ್ಕೆ ಗುಂಡು ಹೊಡೆದು ಸರ್ಜಿಕಲ್ ಸ್ಟ್ರೈಕ್ ಆಯ್ತು ಅಂತನ್ನೋ ಮಾತನ್ನು ಹೇಳ್ತಾರೆ ಇವರು ಅಂತ ನಮ್ಮ ಮೇಲೆ ಆಪಾದನೆ ಮಾಡಿದ್ರು. ಅಲ್ಲಿ ನೀವೇ ಮಾಡಿಸಿದ್ದೀರಿ ಅನ್ನೋದನ್ನು ಕೂಡ ಕಾಂಗ್ರೆಸ್ನವರೇ ಹೇಳಿದ್ರು, ಅದಕ್ಕೆ ಸಾಕ್ಷಿ ಕೇಳಿದ್ರು. ಈಗ ಪಾಕಿಸ್ತಾನದ ಮಂತ್ರಿ ಒಪ್ಕೊಂಡಿದ್ದಾರೆ, ಅದಕ್ಕೆ ನಾವೇ ಕಾರಣ, ನಾವೇ ಮಾಡಿಸಿದ್ದು ಅಂತ. ಈಗ ನಿಮ್ಮ ಮುಖ ಮತ್ತು ನಿಮ್ಮ ತಲೆಯನ್ನ ಎಲ್ಲಿಟ್ಕೊಳ್ತೀರಿ ತಗೊಂಡೋಗಿ? ಅದು ಒಂದಾಯ್ತು. ಈಗ ಪ್ರಾರಂಭ ಆಗಿದೆ, 4 ಫ್ಲೈಟ್ಗಳನ್ನ ಓಡಾಡಿಸಿ ಯುದ್ಧ ಮಾಡಿಬಿಟ್ಟಿವೆ ಅಂತೇಳಿ ಬೀಗುತ್ತಿದ್ದಾರೆ. ಅವ್ರು ಏನು ಯುದ್ಧ ಮಾಡಿಲ್ಲ. ಇದನ್ನ ಕೊತ್ತೂರು ಮಂಜು ಅವರು ಹೇಳಿದ್ದಾರೆ, ನಿನ್ನೆ ಶಾಸಕರು. ದಿನೇಶ್ ಗುಂಡೂರಾವ್ ಏನ್ ಹೇಳಿದ್ದಾರೆ? ಸಂತೋಷ್ ಲಾಡ್ ಅವರು ಹೇಳ್ತಾರೆ ಟ್ರಂಪ್ ಯಾತ್ರೆ ಮಾಡಿ ನೀವು ಅಂತ. ಅರೆ, ನೀವು ಪಾಕಿಸ್ತಾನ ಯಾತ್ರೆ ಮಾಡಿ ಬೆತ್ತಲಾಗಿದ್ದೀರಲ್ಲ, ನಿಮ್ಮ ನಾಲಿಗೆಗೆ ಏನಾದ್ರೂ ಹಿಡಿತಾ ಇದೆಯಾ? ನಿಮ್ಮ ಹೊಲಸು ನಾಲಿಗೆಗಳನ್ನ ಎಲ್ಲಾದ್ರೂ ಆಸ್ಪತ್ರೆಯಲ್ಲಿ ಹೋಗಿ ಸ್ವಲ್ಪ ತೊಳಸದೆ ಅದನ್ನ ಯಾಕೆ ಇಲ್ಲದನ್ನ ಮಾತಾಡಿ ಜನರ ಕೆಟ್ಟ ಅವರ ಕೋಪಕ್ಕೆ ಗುರಿಯಾಗ್ತಿರ್ತೀರಿ? ಒಳ್ಳೆ ರಾಜಕಾರಣ ಮಾಡ್ಲಿಕ್ಕೆ ನಿಮ್ಗೆ ಏನಾಗಿದೆ ರೋಗ? ಇದನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಇವಿಷ್ಟು ಜನ ಯಾರು ಏನೇ ಮಾತಾಡಿದ್ರು ಅವರನ್ನ ಖಂಡಿಸೋದಿಲ್ಲ, ದಂಡಿಸೋದಿಲ್ಲ. ಅಂದಮೇಲೆ ಇಟ್ ಈಸ್ ಎ ಕಾಂಗ್ರೆಸ್ ಸ್ಟ್ಯಾಂಡ್. ಕಾಂಗ್ರೆಸ್ ತನ್ನ ವಕ್ರ ಬುದ್ಧಿಯನ್ನ ಬಿಟ್ಟಿಲ್ಲ. ಅವರು ಕೇಳುವ ಒಂದೊಂದು ಪ್ರಶ್ನೆ, ಪ್ರಿಯಾಂಕಾ ಖರ್ಗೆ ಅವರಿರ್ಬೋದು, ಸಂತೋಷ್ ಲಾಡ್ ಅವರಿರ್ಬೋದು, ಮಂಜುನಾಥ್ ಅವರಿರ್ಬೋದು, ಅಥವಾ ಇನ್ಯಾರೇ ಇರಬಹುದು, ಇದು ಒಂದು ಕ್ಷುಲ್ಲಕ ಚಿಲ್ಲರೆ. ಜೊತೆಗೆ ಪಾಕಿಸ್ತಾನ ಏನು ಪ್ರಶ್ನೆಗಳನ್ನ ಕೇಳಬಹುದು, ಆ ಪಾಕಿಸ್ತಾನದ ಪ್ರಶ್ನೆಗಳು ಇವರ ಬಾಯಿಂದ ಬರ್ತಿದೆ ಅಂದ್ರೆ ಪಾಕಿಸ್ತಾನದ ಕೆಲವು ನಾಯಕರು ಇವರ ಸಂಪರ್ಕದಲ್ಲಿ ಇರಬಹುದಾ ಅನ್ನುವ ಪ್ರಶ್ನೆ ಮೂಡುತ್ತದೆ. ಆ ಕಾರಣದಿಂದ ನನಗನ್ನಿಸ್ತಾ ಇರತಕ್ಕಂಥದ್ದು ಇವರು ಪಾಕಿಸ್ತಾನದ ಪರವಾಗಿ ನಿಂತಿದ್ದಾರೆ. ಆದ್ರೆ ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಇವರು ನಾವು ಪಾಕಿಸ್ತಾನದ ಪರವಾಗಿ ಮಾತಾಡಿದ್ರೆ ಇಲ್ಲಿಯ ಮುಸ್ಲಿಂ ಬಾಂಧವರು ನಮ್ಮನ್ನ ಒಪ್ಪಬಹುದು ಅಂತ ಅವರು ಅಂದ್ಕೊಂಡಿದ್ದಾರೆ. ಆದ್ರೆ ಇದು ನಾನು ಹೇಳ್ತೇನೆ, ಇಲ್ಲಿರ್ತಕ್ಕಂಥ ಮುಸ್ಲಿಂ ಬಂಧುಗಳು ಅವರು ಭಾರತೀಯರು, ಅವರು ಭಾರತೀಯ ಪರವಾಗಿದ್ದಾರೆ. ಇವತ್ತು ನೀವು ನೋಡಿರಬಹುದು, ಎಲ್ಲಿ ನೋಡಿದ್ರು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಿದ್ದಾರೆ.